ಹೆಲೋ, ಈಗ ನಾನು ಬುರ್ಜ್ ಖಲೀಫಾ ಮುಂದೆ ಇದ್ದೀರಿ ಆ್ಯಂಡ್ ಟುಡೇ ವಿ ವಿಲ್ ಬಿ ಬಸ್ಟಿಂಗ್ ಅ ಲಾಟ್ ಆಫ್ ರಿವ್ಯೂಸ್. ಇದ್ರ ಪಕ್ಕ ಒಂದು ಮಾಲ್ ಕೂಡ ಇದೆ, ಇದ್ರ ಪಕ್ಕ ಬೇರೆ ಏನೇನೋ ಇದೆ. ಇವತ್ತು ಸುತ್ತಮುತ್ತ ಎಲ್ಲ ಕಡೆ ವಿಡಿಯೋ ಮಾಡೋಣ. ಐಸ್ ಕ್ರೀಮ್ ಶಾಪಿಂಗ್ ಏರಿಯಾ ಇದು ಫುಲ್ ಮಾಲ್ ಫುಲ್ ಶಾಪಿಂಗ್. ಇದು ಆ್ಯಕ್ಚುಲಿ ಇದು ಆಚೆ ಹೊರಗಡೆಕ್ಕಿಂತ ಜಾಸ್ತಿ ಪ್ರೈಸ್ ಒಳಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ರು, ಮೋಸ್ಟ್ ಆಫ್ ದ ಪೀಪಲ್. ಸೊ ಇವಾಗ ಅದನ್ನ ನೋಡೋಣ. ಲುಕ್ ಅಟ್ ದ ಸ್ಮಾಲ್ ರೂಮ್, ಲುಕ್ ಅಟ್ ದಿಸ್ ಟೈನಿ ರೂಮ್. How are you? She looks like manager. She looks the manager in the. If you buy one, all five. This free, this free, this free, this free. Wow. ಅಷ್ಟೊಂದು ಕೊಡ್ತಿದ್ದಾರೆ ಫ್ರೀಯಾಗಿ ಅಂತ ನನಗೆ ಖುಷಿ ಆಗ್ಬಿಟ್ರವ್ರು ನಿಮ್ಮನ್ನು ನೋಡಿ. ಇಸ್ ದಿಸ್ ಫ್ರೀ ಫಾರ್ ಎವ್ರಿ ಒನ್? Yes. You wanna buy one, 2, 3, 4, no money, free. 4,000 rupees, Indian rupees, 200 dirham. 5 free आया उसको. She bought one perfume ತಗೊಂಡ್ಲು, ಅವಳಿಗೆ 5 ಫ್ರೀ ಕೊಟ್ಟರು. ಅದೇನಕ್ಕೆ ನನಗಂತೂ ಗೊತ್ತಿಲ್ಲ. ನನಗೆ ಯಾವ ಸ್ಮೆಲ್ ಅಂತ ಗೊತ್ತಾಗ್ತಿಲ್ಲ. 5 ಪರ್ಫ್ಯೂಮ್ ಒಂದೇ ಸರಿ ನನ್ನ ಮೇಲೆ ಹಾಕ್ಬಿಟ್ಟಿದ್ದಾರೆ. ಸೊ ನನಗೆ ಯಾವುದು ಪರ್ಫ್ಯೂಮ್ ಅಂತಾನೆ ಗೊತ್ತಾಗಲಿಲ್ಲ. ಸುಮ್ಮನೆ ನಿಂತಿದ್ದೆ, ಬಂದು ಸ್ಪ್ರೇ ಮಾಡಿಬಿಟ್ಟು. ಬಟ್ ಇಟ್ಸ್ ಓಕೆ, ಗುಡ್. ಎಷ್ಟು ತೊಗೊಂಡಿದ್ದಕ್ಕೆ ಎಷ್ಟು ಫ್ರೀ ಕೊಟ್ಟರು ಬ್ರೋ? 1 ತೊಗೊಂಡಿದ್ದಕ್ಕೆ 5 ಫ್ರೀ. I don't think this place is expensive. ನಾವು ಬುರ್ಜ್ ಖಲೀಫಾ ಮಾಲ್ ಆದ್ಮೇಲೆ ನಾವು ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಅದೇ ಪರ್ಫ್ಯೂಮ್ಸು ಇಲ್ಲಿ ಬರೀ $1 ಸೆಲ್ ಮಾಡ್ತಾ ಇದ್ರು. ಸೊ ಬೇಸಿಕಲಿ ದಟ್ ಲೇಡಿ ಸ್ಕ್ಯಾಮ್ಡ್ ಅಸ್. ಫ್ರೀ ಅಂತ ಹೇಳಿ ನನ್ನ ಫ್ರೆಂಡ್ನ ಅವ್ರು ಬಿಗ್ ಸ್ಕ್ಯಾಮ್ ಮಾಡಿಬಿಟ್ರು. ಲೆಸನ್ ಲರ್ನ್ಡ್. Like is cheap or the same price? Like India, it's MRP price in India. Okay. ನೆಕ್ಸ್ಟ್ ನಮಗೆ ಬಂದಿದ್ದ ರಿವ್ಯೂ ಏನು ಅಂದ್ರೆ ಇಲ್ಲಿನ ಫುಡ್ ಕೋರ್ಟ್ ತುಂಬಾ ಕ್ರೌಡೆಡ್ ಆಗಿರುತ್ತೆ ಅಂತ. ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟು ಕ್ರೌಡ್ ಇದೆ. ಏನು ಅನ್ಕೊಂಡಿದ್ದೆ ಅಲ್ಲಿ ಬೇಕಂದ್ರೆ ಬಿರಿಯಾನಿ ಅಂಗಡಿ ಅದು ಇದು ಅನ್ಕೊಂಡು. ಇಲ್ಲ ಆ ಥರ ಎಲ್ಲ ಇದೆ. ಅಲ್ಲಿ ಬೇಕಿಸ್ ದಸೋ ನೀವು ಅಲ್ಲ, ಒಂದು ಆರ್ಡರ್ ಮಾಡೋದಕ್ಕೆ ಇಷ್ಟೊಂದು ಜನ ಲೈನ್ ನಿಂತಿದ್ದಾರೆ. ಓಕೆ, ಸೊ ಬೇಸಿಕ್ಲಿ ನಂದು ಫುಲ್ ಟೋಟಲ್ ಆಗಿ 32 dirhams. ಮತ್ತು ಟೀ ಸಪ್ರೇಟ್ ಆಯಿತು. ಸೊ ಟೀ ಸಪ್ರೇಟ್ ಇನ್ನು 42 ಆಯಿತಾ? 42 ಇದು ಚಿಕನ್ಗೆ, ಒಂದು ಬರ್ಗರ್ಗೆ, ಒಂದು ಡ್ರಿಂಕಿಗೆ, ಒಂದು ಸ್ಯಾಲೆಡ್ಗೆ. ಹೌ ಮಚ್ ವಾಸ್ ಯೋರ್? 32 dirham. 15 dirham plus 4 dirham. 4 dirham is tea. ನಂದು 4 dirham tea. So you guys think it's expensive? Food is expensive, no? It has become expensive. ಟೇಸ್ಟ್ ನೋಡೋಣ. ಇಲ್ಲ, ನಂದು ಟೇಸ್ಟ್ ನೋಡೋಣ ತಡಿ ಫಸ್ಟ್. ಇದು ನೂಡಲ್ಸ್ ತಿನ್ನೋಣ. ನಾರ್ಮಲ್. ಅಲ್ಲಿ ಒಂದು ರೆಡ್ ಬುಲ್ ಜಾಕೆಟ್ ಇದೆ. ಲೆಟ್ ಮಿ ಶೋ ಯು. ತೋರಿಸ್ತೀನಿ ಒಂದು ನಿಮಿಷ. ರೆಡ್ ಬುಲ್ ಜಾಕೆಟ್ ಇದೆ, ತುಂಬ ಚೆನ್ನಾಗಿದೆ. ಬಟ್ ಪ್ರೈಸ್ ಎಷ್ಟು ಅಂತ ಕೇಳಿದೆ ಅಲ್ಲಿ ಹೋಗ್ಬಿಟ್ಟು. ಈ ರೆಡ್ ಬುಲ್ ಜಾಕೆಟ್ ನೋಡಿ, ಕಂಪ್ಲೀಟ್ ಸೋ ಅಮೇಸಿಂಗ್ ರೆಡ್ ಬುಲ್ ಜಾಕೆಟ್. ಬಟ್ ಪ್ರೈಸ್ ಇಸ್ 20,000 ಈಚ್. ಸ್ವಲ್ಪ ಕರುಣೆ ಇರಲಿ. ಇವ್ರು ಹೇಳಿದ ಪ್ರಕಾರ ಇಲ್ಲಿ ಎತ್ತಿದ ವಾಟರ್ ಫಾಲ್ಸು ತುಂಬಾ ಮೀಡಿಯೋಕರ್ ಆಗಿತ್ತಂತೆ. ಅಂದ್ರೆ ಅಷ್ಟೊಂದೇನು ಚೆನ್ನಾಗಿರ್ಲಿಲ್ವಂತೆ. ಈ ಮಾಲಲ್ಲಿ ಸ್ಪೆಷಾಲಿಟಿ ವಾಟರ್ ಫಾಲ್ಸ್ ಇದನ್ನ ನೋಡಿದ್ವಿ. ಇದೇನು ಅಷ್ಟೊಂದೇನು ಸ್ಪೆಷಲ್ ಆಗಿರಲಿಲ್ಲ, ಬಟ್ ಇಟ್ ವಾಸ್ ಗುಡ್. ಒಂದು ಮಾಲಲ್ಲಿ ಡಿಫ್ರೆಂಟ್ ವೈಬೇ ಇತ್ತು. ಏನು ವಾಟರ್ ಫಾಲ್ಸ್ ಇದು ಚೆನ್ನಾಗಿದೆ, ಒಂಥರ ಡಿಫ್ರೆಂಟಾಗಿ. ಇನ್ನು ರಿವ್ಯೂ ಏನಿತ್ತು ಅಂದರೆ ಇಲ್ಲಿನ ಅಕ್ವೇರಿಯಮ್, ಅಂದರೆ ಇಲ್ಲಿ ಅಕ್ವೇರಿಯಮ್ ಓದಟ್ಟಿಲ್ಲ, ಇದರಲ್ಲಿ ಫಿಶಸ್ಸೇ ಇಲ್ಲ ಹಾಗೆ ಹೀಗೆ ಅಂತ. ಬಟ್ ಐ ಆಮ್ ಇನ್ ಫ್ರಂಟ್ ಆಫ್ ಅಕ್ವೇರಿಯಮ್. ಲುಕ್ ಎಟ್ ದಿಸ್ ಅಕ್ವೇರಿಯಮ್. ಐ ಮೀನ್ ಇದು ಶಾರ್ಕ್ ಇದೆ, ಎಲ್ಲ ಥರ ಫಿಶ್ ಇದೆ. ಬಟ್ ಶಾರ್ಕ್ ತಿನ್ನಲ್ವಾ ಈ ಥರ ಫಿಶಸ್ನ? ದಟ್ ಇಸ್ ಮೈ ಕ್ವೆಶನ್. ಓಕೆ, ಇಲ್ಲಿಂದ ಶುರು ಆಗುತ್ತೆ ಅಕ್ವೇರಿಯಮ್. ಇಟ್ ಗೋಸ್ ಅಪ್ ಟು ಅಂದರೆ ಇಲ್ಲೆಲ್ಲರೂ ನಿಂತಿದ್ದಾರೆ. ಅಲ್ಲ, ಅಷ್ಟು ದೊಡ್ಡ ಶಾರ್ಕ್ ಇದೆ ನೋಡಿ. ಇದು ದೊಡ್ಡ ಶಾರ್ಕು, ಟೈಗರ್ ಶಾರ್ಕ್. ಇದು ಎಷ್ಟು ಟೈಗರ್ ಶಾರ್ಕು. ಈ ಶಾರ್ಕ್ ಜೊತೆ ಎಷ್ಟು ಮೀನು, ಚಿಕ್ಕ ಮೀನುಗಳೆಲ್ಲ ತಿನ್ನಲ್ವಾ ಇದು? ದಿಸ್ ಇಸ್ ಟೈಗರ್ ಶಾರ್ಕ್ ಓನ್ಲಿ, ನೋ? ಐ ಥಿಂಕ್ ಇಟ್ ಇಸ್ ಅ ಟೈಗರ್ ಶಾರ್ಕ್ ಆರ್ ಬ್ಲ್ಯಾಕ್ ಟಿಪ್. ಮೇ ಬಿ ಈ ಶಾರ್ಕ್ ವೆಜಿಟೇರಿಯನ್ ಇರಬೇಕು. ಟೈಗರ್ ಶಾರ್ಕ್ ಅಲ್ಲ ಬ್ರೋ ಇದು? ಅಲ್ಲ ಬ್ರೋ, ನನಗೊಂದು ಕ್ವೆಶನ್ ಬ್ರೋ. ಬನ್ನಿ ಇಲ್ಲಿ ಬ್ರೋ, ಶಾರ್ಕು ಮತ್ತು ಮೀನು ಒಂದೇ ಜೊತೆ ಹಾಕಿದ್ದಾರೆ. ಎಲ್ಲ ಥರ ಮೀನು ಇದೆ ಇಲ್ಲಿ. ಶಾರ್ಕ್ 5 ಶಾರ್ಕ್ ಇದೆ ದೊಡ್ಡದು, ಟೈಗರ್ ಶಾರ್ಕ್ ಥರ. ಇದು ಅದ್ಯಾಕೆ ತಿಂತಿಲ್ಲ ಅಂತ. ಮೇ ಬಿ ಬ್ರೋ ಗೊತ್ತಾಯ್ತು ನನಗೇನು ಅಂತ. ವೆಜಿಟೇರಿಯನ್ ಶಾರ್ಕು. ಶಾರ್ಕ್ ಇಸ್ ದಿಸ್ ಏರಿಯಲ್ ವಿಲನ್ ಇತ್ತಲ್ಲ, ಅದಕ್ಕೆ ಮೂಗು ನೋಡಿ ಎಷ್ಟು ದೊಡ್ಡದಾಗಿದೆ. ಇಲ್ಲಿ ಯಾರೋ ಬರ್ತಿದ್ದಾರೆ, ಬುರ್ಜ್ ಖಲೀಫಾ ತುಂಬಾ ಎಕ್ಸ್ಪೆನ್ಸಿವ್ ಆಗಿತ್ತಂತೆ. ಅವ್ರ ಸ್ಯಾಲರಿ ಎಲ್ಲ ಹೋಯ್ತಂತೆ, ಮತ್ತೆ ಅವ್ರಿಗೆ ಊಟ ಮಾಡೋಕೆ ದುಡ್ಡಿಲ್ವಂತೆ. It is aquarium also? Aquarium in Dubai Mall. Oh, okay, aquarium top is the top aquarium, sky view, Burj Khalifa ke ಹೋಗೋದಕ್ಕೆ ಟಿಕೆಟ್ ದ ಲೋಯೆಸ್ಟ್ ಅಂದ್ರೆ ಲೋಯೆಸ್ಟ್ ಫ್ಲೋರ್
ಲೋಯೆಸ್ಟ್ ಫ್ಲೋರ್ ಟಿಕೆಟೇ 6,000 ರೂಪಾಯಿ. ಅದ್ರ ಮೇಲೆ 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 880 ಹೋಗುತ್ತೆ. ಬ್ರೋ 19,000 था नॉर्मल फ्लोर. प्रॉपर नहीं 19,000. हाँ ताई अरे अಷ್ಟೊಂದು ಚೆನ್ನಾಗಿದೆಯಾ ಆಮೇಲೆ ವ್ಯೂ. द अमाउंट ऑफ हम फ्लाई ही उसके ऊपर करते हैं, हम उससे ज़्यादा व्यू दे देते हैं, है ना ಅಲ್ವಾ? ಫ್ಲೈಟಲ್ಲೇ ನಮಗಂತೂ ಫ್ರೀಯಾಗಿ ಕಾಣುತ್ತೆ. ದಿಸ್ ಇಸ್ ಐ ಡೋಂಟ್ ನೋ. एक फ्लाइट की टिकट होगी. एक फ्लाइट की टिकट. ब्रो द लोएस्ट फ्लोर इज 6,000. ಇಮ್ಯಾಜಿನ್. ನಾನು ಹೋಗೋಣ ನಾನೇನು ಅಂದ್ಕೊಂಡೆ 2,000 3,000 ಆದರೆ ಹೋಗ್ಬರೋಣ ಅಂತ. ದ ಲೋಯೆಸ್ಟ್ ಫ್ಲೋರ್ದು ಟಿಕೆಟೇ 6,000. ದ ಹೈಯೆಸ್ಟು 20,000 ಮೇಲಿತ್ತು. ಆ್ಯಂಡ್ ಮೇಲೆ ಹೋಗೋಣ ಅಂದರೆ ಇಟ್ ವಾಸ್ ಟೂ ಎಕ್ಸ್ಪೆನ್ಸಿವ್. ಅದು ಮಾತ್ರ ಐ ಅಗ್ರಿ. ದಿಸ್ ರಿವ್ಯೂಸ್ ಸೇಯಿಂಗ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಇಸ್ ಆ್ಯಕ್ಚುಲಿ ಟ್ರೂ ಬಿಕಾಸ್ ಇಟ್ ವಾಸ್ ಟೂ ಎಕ್ಸ್ಪೆನ್ಸಿವ್. ನಾನು ಒಂದು 3,000 ಒಳಗಿದ್ದಿದ್ರೆ ಹೋಗ್ಬೋದಾಗಿತ್ತು, ಹೋಗೋಣ ಅಂದ್ಕೊಂಡೆ. ಬಟ್ 6,000 ಲೋಯೆಸ್ಟ್ ಫ್ಲೋರ್ಗೆ. ಲೋಯೆಸ್ಟ್ ಫ್ಲೋರಲ್ಲಿ ಅಷ್ಟೊಂದೇನು ಕಾಣಿಸಲ್ಲ ನಮಗೆ. ಫ್ಲೈಟಲ್ಲೇ ಒಳ್ಳೆ ವ್ಯೂ ಬರುತ್ತೆ ಮೇಲಿನ. ಅಲ್ಲ ಅವರು ಹೌ ಮಚ್ ಇಸ್ ಇಟ್? 45. ಹೌ ಮಚ್ ಇಸ್ ದಿಸ್ ಪಾಪ್ಸ್ಟಿಕಲ್? 30. 30. ಹೌ ಮಚ್ ಇಸ್ ದ ಕೋಕೋನಟ್? 35. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ. ಹತ್ತೋದು ಬಂದಿದ್ರೆ ಚೆನ್ನಾಗಿರ್ತಿತ್ತೇನೋ. ಬಟ್ ನೋಡ್ಬಿಡಿ ಒಂದೇ ಸರಿ ಖುಷಿ. ಟೋಟಲ್ ರಿವ್ಯೂ ನಾನು ಬ್ರಿಡ್ಜ್ ಖಲೀಫಾ ಮೇಲೆ ಹೋಗಬೇಕು ಅಂತಿದ್ದೆ, ಬಟ್ ಇಟ್ ವಾಸ್ ಟೂ ಎಕ್ಸ್ಪೆನ್ಸಿವ್. ಲೋಯೆಸ್ಟ್ ಫ್ಲೋರೇ 6,000 ರೂಪಾಯಿ ಅಂದರೆ ಹೈಯೆಸ್ಟ್ ಫ್ಲೋರ್ 20,000 ಮೇಲಿತ್ತು. ಆ್ಯಂಡ್ ಐ ವಾಸ್ ಲೈಕ್ ಒನ್ ಟೈಮ್ ವಿಸಿಟ್ಗೆ ಅಷ್ಟೊಂದು ವರ್ತ್ ಇಟ್ ಇಲ್ಲ ಅನಿಸ್ತು. ಸೊ ಅದಕ್ಕೆ ನಾನು ಹೋಗಲಿಲ್ಲ. ಬಟ್ ಆಚೆ ಕಡೆ ಈ ಮಾಲ್ ವಾಸ್ ಗುಡ್. ಅಂದರೆ ಫ್ರೀಯಾಗಿ ಅಕ್ವೇರಿಯಮ್ ಇದೆ, ವಾಟರ್ಫಾಲ್ಸ್ ಥರ ಏನೇನೋ ಇತ್ತು ಚಿಕ್ಕ ಚಿಕ್ಕದಾಗೆ. ಆ್ಯಂಡ್ ದ ಪ್ರೈಸಸ್ ವೇರ್ ಲೈಕ್ ಸ್ವಲ್ಪ ಎಕ್ಸ್ಪೆನ್ಸಿವ್. ಊಟ ಅಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಕಂಪೇರ್ ಟು ದ ಅದರ್ ಪ್ಲೇಸಸ್. ಊಟ ಮೆಡಿಕಲ್ ಸ್ಟೋರ್ಸೆಲ್ಲ ಇಲ್ಲಿ ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆನ್ಸಿವ್ ಇದೆ ನಮ್ಮ ಇಂಡಿಯಾಕ್ಕಿಂತ. ಬಟ್ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಎಳ್ನೀರು ಆಲ್ಮೋಸ್ಟ್ ಎಳ್ನೀರಿಗೇ 800 ರೂಪೀಸ್ ಎಳ್ನೀರು. ಇಲ್ಲಿ 800 ಎಳ್ನೀರು ನನಗೆ 45-80 ಒಂದು ಎಳ್ನೀರು. ನಮ್ಮೂರಲ್ಲಿ ಎಳ್ನೀರು ಬರೀ 60 ರೂಪಾಯಿ 50 ರೂಪಾಯಿ ಬೆಂಗಳೂರಲ್ಲಿ ನಮ್ಮ ಏರಿಯಾದಲ್ಲಿ. ಇನ್ನೂ ಬೇರೆ ಕಡೆ ಹೋದರೆ 30 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಇಟ್ ವಾಸ್ ಗುಡ್. ಟೆಂಪ್ರೇಚರ್ ಅಂತೂ ಇಲ್ಲಿ ಲಿಟ್ರಲಿ ಟೆಂಪ್ರೇಚರ್ ಇಲ್ಲಿ ನಾನು ಹೇಳಬೇಕು, ಟೆಂಪ್ರೇಚರ್ ಇಲ್ಲಿ ಇದೆಯಲ್ಲ, ಟೆಂಪ್ರೇಚರ್ ಇಲ್ಲಿ ಗೈಸ್ ಟೆಂಪ್ರೇಚರ್ 45 ಡಿಗ್ರಿ ಇವತ್ತು. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನನಗೆ ಇಷ್ಟು ಸ್ಟ್ರೆಸ್, ಇಷ್ಟು ಬಿಸಿ, ಇಷ್ಟು ಸ್ಟ್ರೆಸ್, ಇಷ್ಟು ಈ ಥರ ಬಿಸಿ ಹಬೆಯಲ್ಲಿ ನಾನು ಯಾವತ್ತೂ ಹೋಗಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ಇಷ್ಟು ಹಬೆ. ಅಮ್ಮ ತಾಯಿ ಏನು ಶೆಕೆ ಆಗ್ತಿದೆ ಅಂದರೆ ನಿಜವಾಗ್ಲೂ ಹೇಳ್ತಿದ್ದೀರಿ, ಐ ಆಮ್ ಸ್ವೆಟ್ಟಿಂಗ್ ಲೈಕ್ ಹೆಲ್. ಟೆಂಪ್ರೇಚರ್ ಕೆಟ್ಟಾಗಿದೆ. ಊಟ ಸ್ವಲ್ಪ ಎಕ್ಸ್ಪೆನ್ಸಿವ್, ಮತ್ತು ಬಟ್ಟೆಗಳು ಎಕ್ಸ್ಪೆನ್ಸಿವ್, ಎಲ್ಲ ಎಕ್ಸ್ಪೆನ್ಸಿವೇ ಐಫೋನ್ ಬಿಟ್ಟು. ಸೊ ಐಫೋನ್ ಬೇಕು ಅಂದರೆ ಚೆನ್ನಾಗಿದೆ. ಐಫೋನ್ ಮಾತ್ರ ಒಂದು ಕಮ್ಮಿ ರೇಟ್ ಇತ್ತು. ಐಫೋನ್ ಮಾತ್ರ ಕಮ್ಮಿ ರೇಟ್. ಈ ವಿಡಿಯೋಗೆ ಏನಾದರೂ 2K ಲೈಕ್ಸ್ ಬಂದರೆ ನಾನು ನೆಕ್ಸ್ಟ್ ಬುರ್ಜ್ ಖಲೀಫಾ ಮೇಲೆ ಹೋಗಿ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಮೀಟ್ ಮಾಡ್ತೀನಿ. ಜಸ್ಟ್ ಮಿಸ್. ಹಾಯ್ ಹಲೋ. ನನ್ಗೆ ಕೊಡು ಒಂದು ಚಾಕ್ಲೇಟ್ ಕೊಡು. ಹೆಂಗೆ ಇಟ್ಕೊಂಡೆ ನಾನಿನ್ನ ಇಟ್ಕೊಂಡಿದ್ದೆ. ಯಾವಾಗ ಕೊಡು. ನಂಗೆ ಅರ್ಧ ಅವಳಿಗೆ ಅರ್ಧ. ಹೋಗೋಣ ಬಾ, ಬೆಂಗಳೂರಿಗೆ ಹೋಗೋಣ ನಾವು. ಬಾಯ್.